ಈಗ ನಮ್ಮೊಂದಿಗೆ ನಮ್ಮ ಮಂಗಳೂರು ಪ್ರತಿನಿಧಿ ಆದಿತ್ಯ ರಾವ್ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ಆದಿತ್ಯ, ಏನಿದು ಇದು ರಹೀಂ ಕೊಲೆಗಿಂತ ಮುಂಚೆ ಒಂದು ಹೆಣಕ್ಕೆ 3 ಹೆಣ, ರಕ್ತಕ್ಕೆ ರಕ್ತ, ಈ ಥರದ ಪೋಸ್ಟ್ಗಳನ್ನು ನೋಡಿದ್ವಿ. ಇವತ್ತು ರಹೀಂ ಕೊಲೆಯ ನಂತರ ಮತ್ತಂಥದ್ದೇ ಒಂದು ಹನಿ ರಕ್ತವೂ ಕೂಡ ವೇಸ್ಟ್ ಆಗಲ್ಲ, ಅದಕ್ಕೆ ನಾವು ಉತ್ತರ ಕೊಡಬೇಕು ಅಂತ. ಸೊ ಇಂತಹ ಪ್ರೊವೊಕೇಷನ್ಸ್ ಬಂದರೂ ಕೂಡ ಯಾರು ಇಂಥವುಗಳನ್ನು ಮಾಡ್ತಾರೆ ಅನ್ನೋದನ್ನು ಪೊಲೀಸರು ಕಂಡುಹಿಡಿಯೋಕ್ಕಾಗ್ತಾ ಇಲ್ವಾ? ಅಥವಾ ಇವೆಲ್ಲ ಮುಂದಾಗಬಹುದಾದಂಥ ದುರ್ಘಟನೆಗಳಿಗೆ ಒಂದು ಸ್ಪಷ್ಟ ಸಂದೇಶ ಅಲ್ವಾ? ಎಸ್ ರಾಧಾ, ಈಗಾಗಲೇ ಮಂಗಳೂರು ಈ ಒಂದು ಕೋಮು ಗಲಭೆಯಲ್ಲಿ ಮಿಂದಿದ್ದಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ 20 ದಿನಗಳ ಹಿಂದೆ ಅಷ್ಟೇ ಸುಹಾಸ್ ಶೆಟ್ಟಿ ಅವರ ಹತ್ಯೆ ಆಗಿತ್ತು. ಅದರ ಬಳಿಕ ನಿನ್ನೆ ಸಂಜೆ 4:45 ಹೊತ್ತಿಗೆ ಅಬ್ದುಲ್ ರೆಹಮಾನ್ ಅವರ ಹತ್ಯೆ ಕೂಡ ಆಗಿರುವಂತದ್ದು. ಒಟ್ಟಿನಲ್ಲಿ ಇದು ದಕ್ಷಿಣ ಕನ್ನಡ ಜಿಲ್ಲೆ ಪ್ರತೀಕಾರಕ್ಕೆ ಪ್ರತೀಕಾರ ಅಂತ ಹೇಳುವಂತಹ ಹಾಗೆ ಮುನ್ನಡೆತಾ ಇದೆ. ನಿನ್ನೆ ನಡೆದಂತಹ ಅಂದ್ರೆ ಸುಹಾಸ್ ಶೆಟ್ಟಿ ಹತ್ಯೆ ಬಳಿಕ ಅನೇಕ ಬಾರಿ ಅಂದ್ರೆ ಅನೇಕ ಪೇಜ್ಗಳಲ್ಲಿ ಪರ ವಿರೋಧದ ಅಥವಾ ಪ್ರತೀಕಾರದ ಒಂದು ಪೋಸ್ಟ್ಗಳು ಕೂಡ ಹರಿದಾಡ್ತಿತ್ತು. ಹಿಂದೂ ಪೇಜ್ಗಳಲ್ಲಿ ಮುಸ್ಲಿಮರನ್ನು ಪ್ರತೀಕಾರ ತೀರಿಸಿಕೊಳ್ತೇವೆ ಅಂತ ಹೇಳುವಂತಹ ಪ್ರತೀಕಾರ ಪೋಸ್ಟ್ಗಳಾಗಿರ್ಬೋದು, ಅಥವಾ ಮುಸ್ಲಿಂ ಪೇಜ್ ನಲ್ಲಿ ಹಿಂದೂಗಳ ಪ್ರತೀಕಾರವನ್ನು ತೀರಿಸ್ತೇವೆ ಅಂತ ಹೇಳುವಂತಹ ಪೋಸ್ಟ್ಗಳಾಗಿತ್ತು, ಹರಿದಾಡ್ತಿತ್ತು. ಇದಕ್ಕೆಲ್ಲ ಪೊಲೀಸರು ಒಂದು ನಿಟ್ಟಿನಲ್ಲಿ ಒಂದು ನಿಗ್ರಹವನ್ನು ಕೂಡ ಮಾಡಿದ್ರು. ಆ ಬಳಿಕ ಅವರ ಮೇಲೆ ಕೇಸ್ಗಳನ್ನು FIR ಗಳನ್ನು ಕೂಡ ದಾಖಲಿಸಿತ್ತು. ಆದ್ರೆ ನಿನ್ನೆ ನಡೆದಂತಹ ಘಟನೆ ಏನಿದೆ, ಈ ಬಳಿಕ ಅದಾದ ಬಳಿಕ ಈಗ ಮತ್ತೆ ಈ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತೆ ಪೋಸ್ಟ್ಗಳು ಹರಿದಾಡ್ಲಿಕ್ಕೆ ಶುರುವಾಗಿರುವಂತದ್ದು. ಟಾರ್ಗೆಟ್ ಬಾಯ್ ಅಂತ ಹೇಳುವಂತಹ ಪೇಜ್ ನಲ್ಲಿ ಭರತ್ ಕುಮ್ಡೇಲ್ ಅಂತ ಹೇಳುವಂತಹ ಹಿಂದೂ ಮುಖಂಡನ ಫೋಟೋವನ್ನು ಹಾಕಿ ನೆಕ್ಸ್ಟ್ ಟಾರ್ಗೆಟ್ ಅಂತ ಹೇಳುವಂತಹ ನಿನ್ನನ್ನು ಕೊಂದೇ ಕೊಳ್ತೇವೆ, ಪ್ರತೀಕಾರವನ್ನು ತೀರಿಸಿಕೊಳ್ತೇವೆ ಅಂತ ಹೇಳುವಂತಹ ಪೋಸ್ಟ್ ಗಳನ್ನು ಕೂಡ ಈಗ ಹರಿದಾಡ್ತಿರುವಂತದ್ದು. ಜೊತೆಗೆ ಈ ಬಗ್ಗೆ ಪೊಲೀಸರು ಕೂಡ ನಿಗಾ ವಹಿಸಲಿಲ್ವಾ ಅಂತ ಹೇಳುವಂತಹ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಸುಹಾಸ್ ಶೆಟ್ಟಿ ಹತ್ಯೆ ಬಳಿಕವೇ ಅನೇಕ ಪೋಸ್ಟ್ಗಳು ಕೂಡ ಬಂದಿದ್ವು. ಈ ಬಗ್ಗೆ ಪೊಲೀಸರು ಹೆಚ್ಚು ಗಮನ ಹರಿಸಲಿಲ್ವಾ ಅಂತ ಹೇಳುವಂತದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂತದ್ದು. ಯಾಕಂತ ಹೇಳಿದ್ರೆ ಕೇವಲ 20 ದಿನಗಳಲ್ಲಿ ಮತ್ತೆ ಕೊಲೆ ಆಗಿದೆ ಅಂತ ಹೇಳುವಂತದ್ದು ವಿಪರ್ಯಾಸವೇ ಆಗಿರುವಂತದ್ದು. ಯಾಕಂದ್ರೆ ಕರಾವಳಿ ಭಾಗದಲ್ಲಿ ಅತ್ಯಂತ ಕೋಮು ಸೂಕ್ಷ್ಮ ಪ್ರದೇಶವಾಗಿರುವಂತದ್ದು. ಹೆಚ್ಚಿನ ನಿಗಾ ಈ ಪ್ರದೇಶಕ್ಕೆ ಕೊಡಬೇಕು. ಪೊಲೀಸರು ಹೆಚ್ಚಿನ ನಿಗಾ ಸೋಷಿಯಲ್ ಮೀಡಿಯಾಕ್ಕೂ ಇಡಬೇಕಾಗ್ತದೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುವಂತಹ ಸುಳ್ಳು ಸುದ್ದಿಗಳಾಗಿರ್ಬೋದು ಅಥವಾ ಇನ್ನಿತರ ಸುದ್ದಿಗಳಾಗಿರ್ಬೋದು, ತಪ್ಪು ಮಾಹಿತಿಗಳಾಗಿರ್ಬೋದು, ಪ್ರತಿಯೊಂದು ಕೋಮು ಪ್ರಚೋದನೆಗೂ ಕೂಡ ಆಸ್ಪದವನ್ನು ಕೊಡ್ತದೆ ಅಂತ ಹೇಳುವಂತದ್ದು. ಮತ್ತು ಕಾರ್ಯಕರ್ತರು ಕೂಡ ಈ ಬಗ್ಗೆ ಯಾವುದೇ ಅಂದ್ರೆ ಒಂದು ಜನಸಮುದಾಯದವರು ಕೂಡ ಮತ್ತು ಜನಸಾಮಾನ್ಯರು ಕೂಡ ಈ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬಾರ್ದು. ಯಾಕಂತ ಹೇಳಿದ್ರೆ ಇಂತಹ ಪೇಜ್ ನಲ್ಲಿ ಬಂದಂತಹ ಪೋಸ್ಟ್ ಗಳಿಗೆ ಹೆಚ್ಚು ತಲೆ ಕೊಡಬಾರ್ದು. ಯಾಕಂದ್ರೆ ಇದು ಕೆಲವೊಮ್ಮೆ ಫೇಕ್ ಪೋಸ್ಟ್ಗಳು ಕೂಡ ಆಗಿರ್ತದೆ. ಇದರಿಂದಾಗಿ ಈ ಬಗ್ಗೆ ಹೆಚ್ಚು ತಲೆಗೊಡಿಸಬಾರದು ಅಂತ ಹೇಳುವಂತದ್ದು ಮನವಿಯನ್ನು ಕೂಡ ಪೊಲೀಸ್ ಇಲಾಖೆ ಮಾಡಿತ್ತು. ಜೊತೆಗೆ ಇವರನ್ನು ಬಂಧಿಸುವಂತಹ ಯಾವುದೇ ಕೆಲಸ ಕಾರ್ಯಗಳು ಕೂಡ ಆಗ್ಲಿಲ್ಲ ಅಂತ. ಯಾಕಂತ ಹೇಳಿದ್ರೆ ಈ ಪೋಸ್ಟ್ ನಿಂದಾಗಿ ಇಂತಹ ಕೃತ್ಯಗಳು ನಡೆದಿದೆ. ಯಾಕಂದ್ರೆ ಈಗ ನಿನ್ನೆ ನಡೆದಂತಹ ಹತ್ಯೆ ಆಗಿರ್ಬೋದು ಅಥವಾ ಸುಹಾಸ್ ಶೆಟ್ಟಿ ಅವರ ಹತ್ಯೆ ಆಗಿರ್ಬೋದು, ಈ ಹಿಂದೆ ಇವರೆಲ್ಲ ಪೋಸ್ಟ್ ನಲ್ಲಿ ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ವೈರಲ್ ಆಗಿತ್ತು, ಇವರನ್ನು ತೆಗೀತೆ ಅಂತ ಹೇಳುವಂತದ್ದು. ಆವಾಗಲೇ ಪೊಲೀಸರು ನಿಗಾ ವಹಿಸ್ತಿದ್ರೆ ಇಂತಹ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಭಾಗದಲ್ಲಿ ಆದಿತ್ಯ, ಅದೇ ವಿಚಾರನ ಎಲ್ಲರೂ ಪದೇ ಪದೇ ಕೇಳ್ತಾ ಇರೋದು. ಈ ರಕ್ತಕ್ಕೆ ರಕ್ತ, ಒಂದು ಹೆಣಕ್ಕೆ 3 ಹೆಣ, ಈ ರೀತಿಯಾದಂತಹ ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ರೂ ಕೂಡ ಪೊಲೀಸರು ಅದರ ಬಗ್ಗೆ ಅಥವಾ ಆ ಒಂದು ಹೇಟ್ರೆಡ್ ಸ್ಪೀಚ್ಗಳ ಬಗ್ಗೆ ಅಥವಾ ಪ್ರತೀಕಾರದ ಭಾಷಣಗಳ ಬಗ್ಗೆ ಮಾಡಿದವರನ್ನ ಸುಮ್ಮನೆ ಬಿಟ್ಟು ಮತ್ತು ಈ ಥರದ ವಿಚಾರಗಳಲ್ಲಿ ಯಾವುದೇ ರೀತಿಯಾದಂಥ ಆ್ಯಕ್ಷನ್ ತೆಗೆದುಕೊಂಡಿಲ್ಲ ಅನ್ನೋದೇ ಈಗ ರಹೀಂ ಕೊಲೆಯ ನಂತರ ಆ ಸಮುದಾಯದ ನಾಯಕರು ಕೇಳ್ತಾ ಇರುವಂತಹ ಪ್ರಶ್ನೆ. ಈಗ ಮತ್ತೆ ಟಾರ್ಗೆಟ್ ಬಾಯ್ ಅಂತ ಈಗ ಹಿಂದೂ ಮುಖಂಡನ ಫೋಟೋ ಹಾಕಿ ಇವರನ್ನು ನಾವು ಮುಗಿಸ್ತೀವಿ ಅಂತ ಏನು ಹೇಳ್ತಾ ಇದ್ದಾರೆ, ಇದು ಅವತ್ತು ಅವ್ರು ಮಾಡಿದ್ರು, ಇವತ್ತು ಇವ್ರು ಮಾಡ್ತಾ ಇದ್ದಾರೆ. ಎರಡೂ ಕೇಸ್ಗಳಲ್ಲಿ ಪೊಲೀಸರು ನಿಷ್ಕ್ರಿಯರಾಗಿ ಕೂತಾರೆ. ಇದೇ ಥರ ಸಮಾಜದಲ್ಲಿ ಎಲ್ಲರೂ ಸಾಯ್ತಾ ಇರ್ಬೇಕಷ್ಟೇ. ನೀವು ಪೊಲೀಸರನ್ನ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದೀರಾ? ನೀವು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಅಂತ?
ಎಸ್, ಈಗಾಗಲೇ SP ಅವರು ಸುಹಾಸ್ ಶೆಟ್ಟಿ ಹತ್ಯೆ ಅಥವಾ ಕಮಿಷನರ್ ಅವರು ಸುಹಾಸ್ ಶೆಟ್ಟಿ ಹತ್ಯೆ ಸಂದರ್ಭದಲ್ಲೂ ಕೂಡ ಈ ಒಂದು ಸೋಷಿಯಲ್ ಮೀಡಿಯಾದ ಬಗ್ಗೆ ನಾವು ನಿಗಾ ವಹಿಸ್ತೀವಿ ಅಂತ ಹೇಳುವಂತಹ ಭರವಸೆಯನ್ನು ಕೊಟ್ಟಿದ್ರು. ಜೊತೆಗೆ ಗುಂಡೂರಾವ್ ಅವರು ಇಲ್ಲಿಯ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಬಂದಂತಹ ಸಂದರ್ಭದಲ್ಲಿ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ಈ ಮಾತುಗಳನ್ನು ನಾವು ಪತ್ರಕರ್ತರು ಹೇಳುವಂತಹ ಮಾತುಗಳನ್ನು ಹೇಳಿದಾಗ ಅವರು ಕೂಡ ಅದಕ್ಕೆ ಉತ್ತರ ಕೊಟ್ಟಿದ್ರು. ಆದ್ರೆ ಭರವಸೆ ಕೇವಲ ಭರವಸೆಯಾಗಿಯೇ ಉಳಿದಿದೆ, ಯಾವುದೂ ಕೂಡ ಇಂಪ್ಲಿಮೆಂಟ್ ಆಗಲಿಲ್ಲ ಅಂತ ಹೇಳುವಂತದ್ದು ಸ್ಪಷ್ಟವಾಗಿ ಗೋಚರಿಸ್ತಿದೆ. ಅದು ಇಂಪ್ಲಿಮೆಂಟ್ ಆಗ್ತಿದ್ರೆ ಇಂತಹ ಕೃತ್ಯ ಅಥವಾ ನಿನ್ನೆ ನಡೆದಂತಹ ಘಟನೆ ಯಾವುದು ಕೂಡ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಇದರಿಂದಾಗಿ ಇಂತಹ ಕೃತ್ಯ ಈಗ ನಡೆದಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪೋಸ್ಟ್ಗಳು ವೈರಲ್ ಆಗ್ತಾ ಇದೆ ಈಗಾಗಲೇ. ಇದರಿಂದಾಗಿ ಎರಡೂ ಗುಂಪುಗಳ ಯುವಕರು ಕ್ರೋಧಗೊಂಡು ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗ್ತಿದ್ದಾರೆ ಅಂತ ಹೇಳುವಂತಹ ಮಾತುಗಳು ಕೂಡ ಸದ್ಯಕ್ಕೆ ಕೇಳಿ ಬರ್ತಿರುವಂತದ್ದು. ಇದಕ್ಕೆ ಆದಷ್ಟು ಬೇಗ ನಿಗಾ ವಹಿಸಿ ಪೊಲೀಸ್ ಇಲಾಖೆ ಕಠಿಣ ಕ್ರಮವನ್ನು ಕೈಗೊಳ್ಳಲೇಬೇಕು. ಯಾರು ಇಂತಹ ಪೋಸ್ಟ್ ಅನ್ನು ಹಾಕ್ತಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವರನ್ನು ಬಂಧಿಸುವಂತಹ ಕೆಲಸ ಆದಷ್ಟು ಬೇಗ ಆಗ್ಬೇಕು ಅಂತ ಹೇಳುವಂತಹ ಮಾತುಗಳು ಕೂಡ ಅಂದ್ರೆ ಹಿಂದೂ ಮುಖಂಡರಾಗಿರ್ಬೋದು ಅಥವಾ ಮುಸಲ್ಮಾನ ಮುಖಂಡರಾಗಿರ್ಬೋದು, ಮತ್ತೆ ಯಾರೆಲ್ಲ ಪೋಸ್ಟ್ ಮಾಡಿದ್ದಾರೆ ಇವರನ್ನು ಬಂಧಿಸಲೇಬೇಕು ಅಂತ ಹೇಳುವಂತಹ ಮಾತುಗಳು ಕೂಡ ಈಗ ಕೇಳಿ ಬರ್ತಿರುವಂತದ್ದು. ಆದ್ರೆ ಈ ಪೊಲೀಸ್ ಇಲಾಖೆ ಮತ್ತು ಏನು ಉಸ್ತುವಾರಿ ಸಚಿವರು ಹೇಳಿಕೆ ಕೇವಲ ಭರವಸೆಯಾಗಿ ಉಳಿದಿದೆ. ಈ ಹಿಂದೆ ಆದಿತ್ಯ, ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ.